ಈಗ ಸಿಂಪಲ್ಲಾಗಿ ನಾನು ಗೊಜ್ಜು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ನೆನೆಸಿಟ್ಕೊಂಡಿರೋ ಅಂಥ ಹುಣಸೆಹಣ್ಣು, ಉಪ್ಪು. ಇದು ಜಂಚೋದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ತರಕಾರಿ ಏನೂ ಇಲ್ಲ ಅಂದಾಗ ನಾವು ಈಸಿಯಾಗಿ ಮಾಡ್ಕೋಬೋದು. ಬಾಯಿ ಕೆಟ್ಟೋದಾಗ, ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ, ಹಾಗೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಮನೆಯವರು ಕೆಲಸದಿಂದ ಬಂದು ಹೊಟ್ಟೆ ಹಸಿದಿದೆ ಏನಾದರೂ ಮಾಡು ಅಂದರು. ನಾನು ಸಾಂಬಾರು ಮಾಡೋಷ್ಟು ಟೈಮ್ ಇಲ್ಲ ಈಗ ನನ್ನ ಹತ್ರ. ಅದಕ್ಕೆ ಸಿಂಪಲ್ಲಾಗಿ ಗೊಜ್ಜಿಸ್ಕೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಈರುಳ್ಳಿ ಕಟ್ ಮಾಡ್ಕೊಬಿಡ್ತೀನಿ. ಸ್ಕಿಪ್ ಮಾಡ್ದಿರೋ ಈ ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬಿಡಿಸ್ಕೊತೀನಿ. ಬೇಕಾದರೆ ನೀವು ಕೊತ್ತಂಬರಿನೂ ಹಾಕ್ಕೋಬೋದು. ನಾನು ಕೊತ್ತಂಬರಿ ಹಾಕಿಲ್ಲ. ಇವಾಗ ನೀವು ಬೇಕಾದ್ರೆ ಕೊತ್ತಂಬರಿನೂ ಹಾಕ್ಕೊಬೋದು. ನಮ್ಮ ಹತ್ರ ಇವಾಗ ಕೊತ್ತಂಬರಿ ಇಲ್ಲ, ಅದಕ್ಕೆ ನಾನು ಕೊತ್ತಂಬರಿ ಹಾಕ್ತಿಲ್ಲ. ಇದ್ದರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಗೊಜ್ಜು. ಮುದ್ದೆಗೂ ಚೆನ್ನಾಗಿರುತ್ತಿದ್ದು. ಈಗ ಬೆಳ್ಳುಳ್ಳಿ ಜಜ್ಕೊತಿದ್ದೀನಿ. ಇದು ಆಂಧ್ರ ಸ್ಟೈಲು. ಇದು ನಮ್ಮ ಮನೆಯವ್ರು ನನಗೆ ಹೇಳ್ಕೊಟ್ಟಿದ್ದು, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಜಜ್ಕೊಬಿಡ್ತೀನಿ. ತುಂಬ ಜಜ್ಕೊಬೇಡಿ, ತುಂಬ ಪೇಸ್ಟ್ ಮಾಡ್ಕೋಬೇಡಿ. ಸ್ವಲ್ಪ ಬಾಯಿಗೆ ಸಿಗೋ ಥರ ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಮಿಕ್ಸಿಗೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಟೇಸ್ಟ್ ಬರಲ್ಲ. ಇದು ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ರೋಲ್ ಬರುತ್ತಲ್ಲ, ರೋಲಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಬರುತ್ತೆ. ನಮ್ಮ ಮನೆಗೆ ಇವಾಗ ರೋಲ್ ಇಲ್ಲ ಅಂದ್ಬಿಟ್ಟು ನಾನು ಇದರಲ್ಲಿ ಜಜ್ಕೊತಾ ಇದ್ದೀನಿ. ಕಣ್ಣು ದೂರ ಇಟ್ಕೊಂಡು ಜಜ್ಕೊಳ್ಳಿ ಫ್ರೆಂಡ್ಸ್. ಹತ್ರ ಇಟ್ಕೊಂಡು ಕಣ್ಣೊಳಗಡೆ ಬೀಳುತ್ತೆ ಜಜ್ಜುವಾಗ. ಈಗ ಈರುಳ್ಳಿ ಹಾಕ್ಕೊಡ್ತೀನಿ. ಇವಾಗ ಇದನ್ನು 2 ಪೀಸ್ ಮಾಡಿ ಜಜ್ಕೊಳಕ್ಕೆ ಹಾಕ್ಕೊತಿದ್ದೀನಿ. ಈಗ ಇಷ್ಟು ಸಾಕು. ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಟೊಮೊಟೊ ಹಾಕ್ಕೊತೀನಿ. ಸ್ವಲ್ಪ ಮಕ್ಕ ದೂರ ಇಟ್ಕೊಳ್ಳಿ, ಮಕ್ಕಕ್ಕೆ ಎಗರುತ್ತೆ. ರೋಲ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ರೋಲ್ ಇಲ್ವಲ್ಲ, ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರೋದು.
ಇದೆ. ಎಲ್ಲ ಒಂದೇ ಸಲ ಹಾಕ್ಕೊಬಿಟ್ರೆ ಮಕ್ಕಕ್ಕೆ ಎಗರು ಬಿಡುತ್ತೆ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಟೇಸ್ಟ್ ಬೇಕು ಅಂದರೆ ಇದರಲ್ಲೇ ಜಜ್ಕೊಳ್ಳಿ, ಮಿಕ್ಸಿಗೆ ಹಾಕ್ಕೋಬೇಡಿ. ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ಎತ್ಕೊಳ್ಳಿ, ಹುಳಿ ಟೊಮೊಟೊ. ಎಲ್ಲ ಆಯಿತು. ಅದು ಹುಣಸೆ ಇಸ್ಕೊಳ್ಳೋಣ. ಈ ಗೊಜ್ಜು ಬೇಗ ಆಗುತ್ತೆ. ಬೇಗ ಅರ್ಜೆಂಟಾಗಿ ತಿನ್ನಬೇಕು ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಲೇಟೇನಾಗಲ್ಲ. ಯಾವುದು ಮಿಕ್ಸಿಗೆ ಹಾಕ್ಕೊಳ್ಳೋದಿಲ್ಲ. ಮಿಕ್ಸಿ ಬೇಕಾಗಿಲ್ಲ ಇದಕ್ಕೆ, ಕರೆಂಟ್ ಬೇಕಾಗಿಲ್ಲ, ತರಕಾರಿ ಬೇಕಾಗಿಲ್ಲ. ಟೊಮೊಟೊ ಒಂದು ಬಿಟ್ಟು, ಟೊಮೊಟೊ ಈರುಳ್ಳಿ ಬಿಟ್ಟು ಎಲ್ಲಿದ್ದರೂ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು. ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್ ಗೊಜ್ಜು. ನೋಡ್ತಾ ಇದ್ದರೆ ಬಾಯಲ್ಲಿ ನೀರಿರುತ್ತೆ. ಸ್ವಲ್ಪ ಟೇಸ್ಟ್ ನೋಡೋಣ ಹೆಂಗೈತೆ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.